ಹಾಯ್ ಗಾಯ್ಸ್, ಎಲ್ರಿಗೂ ವೆಲ್ಕಮ್. ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್. ಸೊ ಇವತ್ತು ಸಂಡೇ ಅಲ್ವಾ, ನಾವು ಸಂಡೇ ಸ್ಪೆಷಲ್ಲು ಸೊ ಚಿಕನ್ ಬಿರಿಯಾನಿ ಮತ್ತೆ ಏನು ಫ್ರೈ ಮಾಡ್ತಾ ಇದ್ದೀವಿ. ಸೊ ನಾನು ನಮ್ಮ ಹಸ್ಬೆಂಡ್ ಸೇರಿಕೊಂಡು ಯಾವ ಥರ ರೆಸಿಪಿ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನೋಡಿ, ಮೊದಲಿಂದ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ರಿ. ಸೊ ನೋಡಿ, ನಮ್ಮ ಹಸ್ಬೆಂಡ್ ಇವತ್ತು ಅವರ ರೆಸಿಪಿ, ಅವ್ರಿಗೆ ಇಷ್ಟ ಆಗಿರೋಂಥ ರೆಸಿಪಿ ಹೇಳ್ಕೊಡ್ತಾರೆ. ಓಡೋಗ್ತಿದ್ದಾರೆ ನಮ್ಮ ಹಸ್ಬೆಂಡ್, ಬರ್ರಿ. ಓಕೆ, ನೋಡಿ ಯಾವ ತರ ವಿಡಿಯೋ ಇರುತ್ತೆ ಅಂತ. ಇವತ್ತಿನ ಬ್ಲಾಗ್ಸ್, ಸಂಡೇ ಬ್ಲಾಗ್ಸ್ ಎಂಜಾಯ್ ಮಾಡಿ. ಓಕೆನಾ, ನಮ್ಮ ಕಿಚನ್ ಅಲ್ಲಿ ನಾವು ಮಾಡೋಂಥ ಅಡುಗೆಗಳನ್ನೆಲ್ಲ ಎಂಜಾಯ್ ಮಾಡಿ. ಓಕೆ, ನನ್ನ ಕೈ ಕೊಡು. ಗಾಯ್ಸ್, ನಾನು ಇವತ್ತು ಬಿರಿಯಾನಿ ಮತ್ತೆ ಫ್ರೈ ಮಾಡ್ತಾ ಇದ್ದೀವಿ. ಓಕೆನಾ, ಸೊ ನಾನು ನಮ್ಮ ಹಸ್ಬೆಂಡ್ ಸೇರಿಕೊಂಡು ಮಾಡ್ತಾ ಇರೋದು. ಸೊ ಬಿರಿಯಾನಿಗೆ ಸ್ವಲ್ಪ ಮತ್ತು ಫ್ರೈಗೆ ಸ್ವಲ್ಪ ನಾನು ಇದರಲ್ಲಿ ತಗೊತಾ ಇದ್ದೀನಿ. ಫಸ್ಟ್ ವಾಶ್ ಮಾಡಿದೆ, ಹಳೆ ವಿಡಿಯೋದಲ್ಲಿ ವಾಶ್ ಮಾಡಿದ್ರು. ಬಿರಿಯಾನಿಗೆ ಇಷ್ಟು ಸಾಕು ಅನಿಸುತ್ತೆ, ಸೊ ಅಷ್ಟು ನನಗೆ ಬಿರಿಯಾನಿಗೆ ಇಷ್ಟ ಆಗಲ್ಲ. ಸೊ ಇಲ್ಲಿ ಬಂದು ಸೊ ನಮ್ಮ ಪಾಪುಗೆ ಮತ್ತು ನಮ್ಮ ಸಾನುಗೆ ಕೂಡ ತೆಗ್ದು ಬೇಯಿಸಕ್ಕೆ ಇಟ್ಟಿದ್ದೀನಿ ಚಿಕನ್ನು. ನಮ್ಮ ಸಾನು ಏನು ಗೊತ್ತಾ, ಬರೀ ಇದು ತಿನ್ನೋದಷ್ಟೇ, ಉಪ್ಪಾಕಿ ಬೇಯಿಸಿರೋದಷ್ಟೇ ತಿನ್ನೋದಷ್ಟೇ, ಮಾಮೂಲಿದು ತಿನ್ನೋದಿಲ್ಲ. ಇದ್ರಲ್ಲಿ ಇನ್ನೂ ಸ್ವಲ್ಪ ನೀರಿರುತ್ತೆ ತೊಳ್ಕೊಂಡಾಗ, ಅದಕ್ಕೋಸ್ಕರ ನಾನು ಈ ಥರ ಸೌಟಲ್ಲಿ ತೆಗ್ದು ಹಾಕೊಳ್ತಾ ಇದ್ದೀನಿ. ಓಕೆನಾ, ನೋಡಿ ಸ್ವಲ್ಪ ಫ್ರೈಗೆನೆ ಜಾಸ್ತಿ ಹಾಕೊತೀನಿ ಬಿರಿಯಾನಿಗೆ ಕಂಪೇರ್ ಮಾಡಿದ್ರೆ. ಯಾಕಂದರೆ ಇದು ಬಿರಿಯಾನಿಯಲ್ಲಿ ಪೀಸ್ಗಳು ಅಷ್ಟು ನಮಗೆ ಲೈಕ್ ಆಗೋದಿಲ್ಲ. ಸೊ ಓಕೆ, ನೋಡಿ ಡಿವೈಡ್ ಮಾಡಿದ್ದಾಯಿತು. ಸೊ ಇದು ನಮಗೆ ಬಿರಿಯಾನಿಗೆ. ಓಕೆನಾ, ಇದು ಬಂದು ಫ್ರೈಗೆ ಬಾಣಲಿಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಓಕೆನಾ, ಬಿರಿಯಾನಿಗೆ ನೋಡಿ ಈ ಥರ ಪೇಸ್ಟ್ ಹಾಕಿ ಮಾಡಿದ್ರೆ ತೇಜು ಚಿಕನ್ ಬಿರಿಯಾನಿ ಪೇಸ್ಟ್, ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಫಾಸ್ಟಾಗಿ ಆಗುತ್ತೆ, ಬೇಗ ಆಗುತ್ತೆ. ನೀವೇನಾದರೂ ಕಡಿಮೆ ಜನ ಇತ್ತು ಅಂತ ಅಂದರೆ ಇದನ್ನು ಬಿರಿಯಾನಿ ಪೇಸ್ಟ್ ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾನು ಈ ಒಂದು ಬಿರಿಯಾನಿ ಪೇಸ್ಟನ್ನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಕಟ್ ಮಾಡಿದ್ರೆ ನೋಡಿ ಈ ರೀತಿಯಾಗಿದೆ, ಕ್ವಿಕ್ಕಾಗಿ ಆಗುತ್ತೆ, ಯಾವುದೇ ರೀತಿಯಿಂದ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ಈಗ ಬಂದಿರೋ ಮೆಥಡ್ಗಳೇನು ಅಂದರೆ, ಯಾವುದೇ ಥರ ಕಷ್ಟಪಡಬೇಡದು, ಯಾರು ಕಷ್ಟಪಡಬಾರ್ದು. ಈಸಿಯಾಗಿ ಎಲ್ಲ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ ಈಸಿಯಾಗಿ ಈಚೆಯಿಂದ ತಂದು ಮಾಡಿಬಿಡ್ಬೋದು ಬೇಗ ಅಲ್ವಾ. ಸೊ ನೋಡಿ, ಒಂದು ಪೇಸ್ಟ್ ಹಾಕಿದ್ರೆ ಸಾಕು. ಇದು 20 ರೂಪೀಸ್ ಇರುತ್ತೆ, 20 ಇಲ್ಲ 30 ರೂಪೀಸ್ ಇರುತ್ತೆ ಅಷ್ಟೇ. ಇದನ್ನು ಹಾಕ್ಕೊಂಡು ಈ ರೀತಿಯಾಗಿ ಮ್ಯಾರಿನೇಟ್ ಮಾಡಿಟ್ಕೋಬೇಕು. ಇದಕ್ಕೆ ಸ್ವಲ್ಪ ನಾನು ನಮ್ಮ ಮನೇಲಿರೋ ಅಂತಹ ಖಾರನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಇದೇನೆ, ಉಪ್ಪು ಖಾರ ಏನು ಹಾಕ್ಬಾರ್ದು ಇದಕ್ಕೆ, ಜಸ್ಟ್ ಇದನ್ನು ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಅಷ್ಟೆ. ನೋಡಿ, ಜಸ್ಟ್ ಈ ರೀತಿಯಾಗಿ ಮ್ಯಾರಿನೇಟ್ ಮಾಡೋದಷ್ಟೆ. ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು. ಓಕೆ ಅಲ್ವಾ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದು ಮುಚ್ಚಿಬಿಟ್ಟು ನಾವು ಇಲ್ಲಿ ಸೈಡಲ್ಲಿ ಇಟ್ಬಿಡೋಣ. ಓಕೆನಾ, ಇದು ಬಂದು ಈಗ ಫ್ರೈಗೆ ನಾನಿಲ್ಲಿ ಸ್ಟವ್ ಹಚ್ಚಿದ್ದೀನಿ, ಇಲ್ಲಿ ಫ್ರೈ ಮಾಡೋದಕ್ಕೋಸ್ಕರ. ಸೊ ನೋಡಿ, ಇದು ಫ್ರೈಗೆ ಇಟ್ಟಿದ್ದೀನಿ. ಓಕೆನಾ, ನೀವು ನೋಡ್ತಾ ಇರ್ಬೋದು ಫ್ರೈಗೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ನಾನೀಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಯಾವುದೇ ರೀತಿಯಾದಂಥ ಎಣ್ಣೆ ಆಯಿಲು ಏನೂ ಹಾಕ್ತಾ ಇಲ್ಲ. ಸೊ ಸ್ವಲ್ಪ ಸಾಲ್ಟನ್ನು ಹಾಕಿದ್ದೀನಿ ಅಷ್ಟೇ. ಓಕೆನಾ, ನೋಡಿ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಸಾಕು, ಅದೇ ನೀರಂಶ ಎಲ್ಲ ಬಿಡುತ್ತೆ. ನಾನು ಆಯಿಲ್ ಎಲ್ಲ ಹಾಕಲ್ಲ. ಆಯಿಲ್ ಯಾಕೆ ಹಾಕ್ತಿಲ್ಲ ಅಂತಂದರೆ ಒಂಥರ ಆಯಿಲ್ ಎಲ್ಲ ಬಿಟ್ಕೊಂಡು ಬಿಡುತ್ತೆ ಚಿಕನ್ಗೆ. ಉಪ್ಪು ಹಾಕಿದ್ರೆ ಸಾಕು, ಅದೇ ನೀರು ಬಿಟ್ಕೊಳುತ್ತೆ, ಅದರಲ್ಲೇ ಬೇಯಿಸಿದಾಗ ಬೇಗ ಬೇಯ್ದುಬಿಡುತ್ತೆ. ಓಕೆನಾ, ಸೊ ನೀವು ಆ ರೀತಿಯಾಗಿ ಬೇಯ್ಕೋಬೇಕಾಗುತ್ತೆ. ಆಲ್ರೆಡಿ ನಾನು ಚಿಕನ್ ಪಲಾವ್ಗೆ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಅದನ್ನು ನಾವು ಸ್ವಲ್ಪ ಹೊತ್ತಲ್ಲೇ ಮಾಡ್ಬೋದು. ಇದು ಈ ರೀತಿಯಾಗಿ ಸ್ವಲ್ಪ ತಿರುಗಿಸಿ ಬಿಟ್ಬಿಡೋಣ. ಓಕೆನಾ, ಬಿಟ್ಬಿಟ್ರೆ ಅದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನೋಡಿ, ಸ್ವಲ್ಪ ಉಪ್ಪು ಹಾಕಿದ್ದಷ್ಟೇ ಎಷ್ಟು ನೀರು ಬಿಟ್ಕೋತಿದೆ. ಸೊ ಈ ರೀತಿಯಾಗಿ ಫ್ರೈಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ಕಂಪ್ಲೀಟಾಗಿ ಬೇಯಬೇಕಾಗುತ್ತೆ. ಆಮೇಲೆ ನಾವು ಒಂದು ಸೂಪರ್ ಆಗಿರೋಂಥ, ನೀವೆಲ್ಲೂ ತಿಂದಿಲ್ಲದೆ ಇರೋಂತಹ ಒಂದು
ಏನಂತಾರೆ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ತೀವಿ. ಇದು ಅಂಗಡಿಯಿಂದ ತಂದಿರೋವಂಥದ್ದಲ್ಲ, ಮನೆಯಲ್ಲೇ ನಾವೇ ಪ್ರಿಪೇರ್ ಮಾಡುವಂಥ ಪೇಸ್ಟ್. ಸೊ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್, ಯಾರು ಮಿಸ್ ಮಾಡ್ಕೋಬೇಡಿ, ನೀವು ಕೂಡ ಮನೆಯಲ್ಲಿ ಮಾಡ್ಬೋದು, ಅಷ್ಟೇ ಸೂಪರ್ ಆಗಿರುತ್ತೆ. ನಾನಿವಾಗ ಫಸ್ಟ್ ಶುಂಠಿ ಬೆಳ್ಳುಳ್ಳಿನ ರುಬ್ಕೊತಾ ಇದ್ದೀನಿ. ಓಕೆನಾ, ಶುಂಠಿ ಬೆಳ್ಳುಳ್ಳಿನ ರುಬ್ಕೊಳ್ಳೋಣ ಮೊದಲು. ಅಷ್ಟು ಶುಂಠಿ ಬೆಳ್ಳುಳ್ಳಿ ಗೈಸ್ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗಿದೆ. ತೋರಿಸ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗಿದೆ. ಅದನ್ನ ಇದಕ್ಕೆ ಬಿರಿಯಾನಿ ಸೊ ಬಿರಿಯಾನಿ ಒಂದು ಸ್ವಲ್ಪ ಹಾಕ್ಸ್ಕೊಂತೀವಿ. ಮತ್ತೆ ಬಿರಿಯಾನಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಇದನ್ನ ಬಿರಿಯಾನಿ ಸ್ಟಾರ್ಟ್ ಮಾಡಿಲ್ಲ, ಸೊ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಸೊ ಇದಾಗ ಏನಂತ ಗೈಸ್ ನೋಡಿ, ಫಸ್ಟ್ ನಾವ್ ಇದೊಂದು ರೆಸಿಪಿ. ಇದಕ್ಕೆ ಫಸ್ಟ್ ಈರುಳ್ಳಿ ಹಾಕ್ಬೇಕು. ಓಕೆನಾ, ನೋಡಿ ನೋಡ್ತಾ ಇದ್ದೀರಲ್ಲ, ಈರುಳ್ಳಿ ಹಾಕ್ಬೇಕು. ಇನ್ನ ಈ ಕಡೆ ಇಟ್ಕೊಡ್ರಿ, ಕಾಣಿಸಲ್ಲ. ನೆಕ್ಸ್ಟ್ ಕ್ಯಾಪ್ಸಿಕಮ್ಮು ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದೀವಿ, ಕಾಣಿಸ್ತಿದ್ಯಾ. ಆಮೇಲೆ ನಾವೇನ್ ಮಾಡಿದ್ವಿ, ಶುಂಠಿ ಬೆಳ್ಳುಳ್ಳಿ ಆಲ್ರೆಡಿ ಹಾಕಿದೀವಿ. ಸೊ ಈಗ ನಾವು ಕೊತ್ತಂಬರಿ ಪುದೀನ ಅಷ್ಟು ಕೊತ್ತಂಬರಿ ಪುದೀನ ಹಾಕೋಬೇಕು. ಇದು ಗ್ರೀನ್ ಮಸಾಲ. ಓಕೆನಾ, ಗ್ರೀನ್ ಮಸಾಲ. ಅಲ್ಲಿ ಟೊಮೆಟೊ ಐತಲ್ಲ ಅದನ್ನು ಸ್ವಲ್ಪ ಹಾಕಿ. ಮತ್ತೆ ಮೆಣಸಿನ್ಕಾಯಿ 4-5 ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದೀವಿ. ಅದನ್ನ ಹಾಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ರುಬ್ಕೋಬೇಕಾಗುತ್ತೆ. ಸೊ ಆ ಒಂದು ರೆಸಿಪಿ ನೀವು ಮನೆಯಲ್ಲಿ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಇದು ಆಲ್ರೆಡಿ ಬೇಯ್ತಾ ಇದೆ, ಇದಕ್ಕೆ ನಾವು ಹಾಕ್ಬೇಕು. ಸೊ ಇವಾಗ ನೋಡಿ, ನಮ್ಮ ಹಸ್ಬೆಂಡು ಹಾಕ್ತಾರೆ, ಮಿಕ್ಸಿ ಹಾಕ್ತಾ ಇದ್ದಾರೆ. ಸೊ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಹೇಳ್ರಿ, ಏನಾದ್ರು ಹೇಳಿ ನಮ್ಮ ಆಡಿಯನ್ಸ್ಗೆ. ಆಗಿದ್ಯಾ? ಸೊ ನೋಡಿ, ಇನ್ನೊಂದು ಸ್ವಲ್ಪ ಆಗ್ಬೇಕಾ, ಇಲ್ಲ ಆಗಿದ್ಯಾ? ಓಕೆ, ಆಗಿದೆ. ಯಾವ್ದೋ ಕೊತ್ತಂಬರಿ ಸೊಪ್ಪು ಹಾಗೆ ಉಳ್ಕೊಂಡಿದ್ದೆ. ಸೊ ಈ ಒಂದು ಇದಕ್ಕೆ ನಮ್ಮ ಹಸ್ಬೆಂಡ್ ಇವಾಗ ಹಾಕ್ತಾರೆ. ನೋಡಿ, ವೆಯ್ಟ್ ಮಾಡೋಣ. ಸೊ ಘಮ ಘಮ ಅಂತಿದೆ. ನಮ್ಮ ಚಿಂಟುಗೆ ಸಾನಿಗೆ ಇದು ಬೇಯ್ತಾ ಇರೋದು ನೋಡಿ, ಎಷ್ಟು ಸೂಪರ್ ಆಗಿರುತ್ತೆ ಅಂದ್ರೆ ಗಾಯ್ಸ್, ನೀವು ಲೈಫಲ್ಲಿ ತಿಂದಿರಲ್ಲ ಈ ಒಂದು ಚಿಕನ್ ಏನ್ರಿ ಫ್ರೈ. ಸೊ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಜಾಸ್ತಿ ಬೇಕಾರೆ ಜಾಸ್ತಿ ಹಾಕೊಳ್ಳಿ, ಖಾರ ತಿನ್ನೋರು ಕಡಿಮೆ ಬೇಕಾರೆ ಕಡಿಮೆ ಹಾಕೊಳ್ಳಿ. ಗ್ರೀನ್ ಮಸಾಲ ಮಸ್ತಾಗಿರುತ್ತೆ. ಸೊ ನೀವು ಯಾವತ್ತೂ ತಿಂದಿರಲ್ಲ, ಸಖತ್ತಾಗಿರುತ್ತೆ. ಸೊ ನೋಡಿ, ತಿರುಗಿಸಿದ್ದಾರೆ. ಇದು ಚೆನ್ನಾಗಿ ಅದಕ್ಕೆ ಹೊಂದ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ ನೋಡಿ, ಈ ತರ ಮಿಕ್ಸ್ ಮಾಡಬೇಕು. ಸೊ ನೋಡಿ ಎಷ್ಟು ಗ್ರೀನ್ ಆಗಿದೆ. ಸೊ ಸಖತ್ತಾಗಿರುತ್ತೆ. ನೀವು ಚಿಕನ್ ಚಿಲ್ಲಿ ಏನಂತಾರ್ರಿ, ಅದು ಚಿಲ್ಲಿ ಚಿಕನ್ ಅಲ್ವಾ, ಮಾತಾಡ್ರಿ. ಚಿಲ್ಲಿ ಚಿಕನ್ ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿದ್ರೆ ಸಾಕು. ಸೊ ಆಮೇಲಿಂದ ನಾವು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತೀವಿ ಅಷ್ಟೇ, ಇನ್ನೇನು ಹಾಕೋದಿಲ್ಲ. ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತ ಹೇಳಿ. ನಾನು ಸ್ವಲ್ಪ ಮೀಡಿಯಂ ಫ್ಲೇಮ್ಗೆ ಇಟ್ಕೊತೀನಿ, ಊರಿನ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಬೇಕಷ್ಟೆ. ಬೆಂದರೆ ಸೊ ಚಿಲ್ಲಿ ಚಿಕನ್ ಫ್ರೈ ರೆಡಿ ಆಗುತ್ತೆ. ಗೈಸ್, ನಾವಿವಾಗ ಬಿರಿಯಾನಿಗೆ ಮಾಡೋಕ್ಕೆ ರೆಡಿ ಇಟ್ಕೊಂಡಿದ್ದೀನಿ. ಬಿರಿಯಾನಿ ಅಂತ ಹೇಳ್ಬೋದು, ಚಿಕನ್ ಪಲಾವ್. ಓಕೆ, ನೀವೇನು ಅಂದ್ಕೊಂಡ್ರೆ ಅದು ಅಷ್ಟೆ. ಸೊ ನಾನೀಗ ಆಯಿಲನ್ನು ಹಾಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಚೆನ್ನಾಗಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ನೋಡ್ಕೊಳ್ಳಿ. ಆಯಿಲನ್ನು ಹಾಕೊಳ್ಳಿ. ಓಕೆನಾ, ಇಷ್ಟು ಆಯಿಲು ಸಾಕಾಗುತ್ತೆ. ಸೊ ಅದು ಆಯಿಲು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾವೆಲ್ಲ ಸ್ಪೈಸಸನ್ನು ಹಾಕೋಣ. ಓಕೆನಾ ಗೈಸ್, ಇಲ್ಲಿ ಹಿಂದೆಗಡೆ ಚಿಕನ್ ಫ್ರೈ ಇಟ್ಟಿದ್ದೀನಿ. ಸೊ ಇಲ್ಲಿ ಪಲಾವ್ ಮಾಡೋದಕ್ಕೆ ಮಾಡ್ತಾ ಇದ್ದೀನಿ. ಸೊ ಅದು ಚಿಕನ್ ಫ್ರೈ ಇನ್ನೊಂದು 2 ನಿಮಿಷ ಬೇಯುತ್ತೆ. ಸೊ ನಾನಿಲ್ಲಿ ಸ್ಪೈಸಸನ್ನು ತೊಗೊಂಡಿದ್ದೀನಿ. ಸೊ ಚಿಕನ್ಗೆ ಪಲಾವ್ ಎಲೆ, ಇದು ಸ್ಟಾರು, ಸೋಂಪು ಇದೆಲ್ಲ ಇರುತ್ತಲ್ಲ, ಅದೊಂದು ಸ್ಪೈಸಸನ್ನು ತೊಗೊಂಡಿದ್ದೀನಿ. ಸೊ ಸ್ಪೈಸಸ್ ಹಾಕಬೇಕಾದ್ರೆ ಉರಿನ ಕಡಿಮೆ ಇಟ್ಕೋಬೇಕಾಗುತ್ತೆ. ಓಕೆನಾ, ಕಡಿಮೆ ಇಟ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಆಗಬೇಕಾಗುತ್ತೆ. ಸೊ ಅದು ಫ್ರೈ ಆದಾಗ ಸೊ ನೋಡಿ ಫ್ರೈ ಆಗ್ತಾ ಇದೆ. ಸ್ವಲ್ಪ ಫ್ರೈ ಆಗಿ ಬಂದೇನೆ ನಾವು ಇಲ್ಲಿ ಆನಿಯನ್ನ, ಉದ್ದುದ್ದಾಗಿ ಆನಿಯನ್ನ ಹಚ್ಚಿಟ್ಕೊಂಡಿದ್ದೀನಿ. ಆ ಒಂದು ಆನಿಯನನ್ನು ಹಾಕ್ತಾ ಇದ್ದೀನಿ. ಸೊ ನೋಡಿ, ಆಯಿಲು ಸ್ಮೆಲ್ ಮಾತ್ರ ಗಾಯ್ಸ್ ಸೂಪರಾಗಿ ಬರ್ತಿದೆ. ನಿಮಗೂ ಕೇಳಿಸ್ತಿದೆ ಒಗ್ಗರಣೆ ಸ್ಮೆಲ್ಲು. ಸೊ ಸಕ್ಕತ್ತಾಗಿದೆ.
ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸೊ ಎಲ್ಲ ಥರ ಸ್ಪೈಸಸ್ಸು ಇದೆ, ಓಕೆನಾ. ಸೊ ಈರುಳ್ಳಿ ಬೇಯಕ್ಕೆ ಅಷ್ಟು ಟೈಮ್ ಏನು ಬೇಕಾಗಲ್ಲ. ಸೊ ನಾನೀಗ ಸ್ವಲ್ಪ ಮೀಡಿಯಂ ಫ್ಲೇಮ್ನ ತೊಗೊಳ್ತೀನಿ, ಓಕೆನಾ. ನೆಕ್ಸ್ಟ್ ನಾನು ಸ್ವಲ್ಪ ಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ಉದ್ದುಗ, ಅದನ್ನು ಕೂಡ ಹಾಕೋತೀನಿ, ಓಕೆನಾ. ನೆಕ್ಸ್ಟು ಟೊಮೆಟೊ ಕೂಡ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಟೊಮೆಟೊ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಸೂಪರಾಗಿ ಬರುತ್ತೆ ಗೈಸ್. ನೀವು ಎಲ್ಲೂ ತಿಂದಿರಲ್ಲ ಆ ಥರ ಬರುತ್ತೆ. ಸಿಂಪಲಾಗಿ ಬೇಗ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ನೆಕ್ಸ್ಟ್ ಕೊತ್ತಂಬರಿ ಪುದೀನ ಕೂಡ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ಇವಾಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ಮಾಡೋದು ಸ್ಟೈಲೇ ಬೇರೆ ಥರ ಇರುತ್ತೆ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಹಾಗೆ ಇದು ಚಿಕನ್ ಫ್ರೈಯು ಕೂಡ ಬೇಯ್ತಾ ಇದೆ, ಬೆಂದಿದೆ ಆಲ್ರೆಡಿ. ಇನ್ನು ಸ್ವಲ್ಪ ಇದ್ರು ಅಂದರೆ ಮಸಾಲ ಜೊತೆ ಬೇಯಬೇಕಷ್ಟೆ, ಓಕೆನಾ. ಸೊ ಈಗ ನಾವೇನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀನಲ್ಲ, ಸೊ ಅದನ್ನು ಕೂಡ ಹಾಕ್ಬೇಕಾಗುತ್ತೆ. ಇದು ಸ್ವಲ್ಪ ಆಗಲಿ, ಒಂಚೂರು ಈರುಳ್ಳಿ ಬೇಯಬೇಕು. ಸೊ ಅದು ಆದಮೇಲೆ ನಾವು ಈ ಮ್ಯಾರಿನೇಟನ್ನು ಹಾಕೋಣ. ಇದು ಆಗಿದೆ. ಸೊ ಇವಾಗ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋಂತಹ ಚಿಕನನ್ನು ಹಾಕೋಣ ಇದಕ್ಕೆ, ಓಕೆನಾ. ಸಕ್ಕತ್ತಾಗಿ ಇದೆ, ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಿದೆ ಗಾಯ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಮಸ್ತಾಗಿದೆ, ಓಕೆ. ಈಗ ಅದೊಂದು ಸ್ವಲ್ಪ ಒಂದು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಮತ್ತು ನಾವೇನು ಪಲಾವ್ದು ಸ್ಪೈಸಸ್ ಹಾಕ್ತಿದ್ದೀವಲ್ಲ ಅದ್ರ ಜೊತೆ ಈ ಚಿಕನ್ನು ಬೇಯಬೇಕು ಒಂದು ಸ್ವಲ್ಪ. ಆವಾಗ ನಮಗೆ ಚಿಕನ್ ಬಿರಿಯಾನಿಯಲ್ಲಿ ಪೀಸು ಕೂಡ ಬೆಂದಿರುತ್ತೆ, ಪೀಸ್ಗೂ ಕೂಡ ಖಾರ ಎಲ್ಲ ಇಟ್ಕೊಳ್ಳುತ್ತೆ. ನಾವೇನು ಹೋಟೆಲ್ಸಲ್ಲಿ ನೋಡ್ತೀವಲ್ಲ ಎಲ್ಲ ರಬ್ಬರ್ ಪೀಸ್ ಥರ ಇರುತ್ತೆ, ಆ ರೀತಿ ಇರೋದಿಲ್ಲ. ಬೇಕಾದ್ರೆ ನೀವು ಆಮೇಲೆ ನೋಡಿ ನಾನು ತಿನ್ನೋವಾಗ ತೋರಿಸ್ತೀನಿ. ಸಖತ್ತಾಗಿರುತ್ತೆ. ಮ್ಯಾರಿನೇಟ್ ಮಾಡಿನೇ ಹಾಕಿ ಹಾಗೆ ಪೀಸ್ಗಳನ್ನು ಹಾಕಿದ್ರೆ ಬೆಂದಿರಲ್ಲ, ಸೊ ಅದೆಲ್ಲ ಚೆನ್ನಾಗೂ ಕಾಣಿಸಲ್ಲ. ನಾವಿಲ್ಲೇನು ಮ್ಯಾರಿನೇಟ್ ಮಾಡಿರ್ತೀವಲ್ಲ, ಸೊ ಅದಕ್ಕೇನೆ ನೀರು ಹಾಕೊಂಡು ನಾವು ತೊಳ್ಕೊಂಡು ಹಾಕೋಬೇಕಾಗುತ್ತೆ. ಸುಮ್ಮನೆ ಅದೆಲ್ಲ ಮಸಾಲೆ ಎಲ್ಲ ಅದರಲ್ಲೇ ಇರುತ್ತಲ್ಲ, ಅದಕ್ಕೋಸ್ಕರ ಆ ಒಂದು ನೀರನ್ನು ಹಾಕೋಬೇಕಾಗುತ್ತೆ. ಆಮೇಲೆ ನಾವು ಏನು ಇದಕ್ಕೆ ಬಿರಿಯಾನಿಗೆ ಚಿಕನ್ ಫ್ರೈಗೆ ಮಾಡಿಟ್ಕೊಂಡಿದ್ವಲ್ಲ ಗ್ರೀನ್ ಮಸಾಲೆ, ಅದರದ್ದು ಕೂಡ ಇದು ಜಾರಲ್ಲಿ ಇರುತ್ತಲ್ವಾ, ಅದನ್ನು ಕೂಡ ನಾನು ಸ್ವಲ್ಪ ತೊಳೆದ್ಬಿಟ್ಟು ಹಾಕೊತಾ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ಇನ್ನೊಂದು ಗ್ಲಾಸ್ ನೀರನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ 1.5 ಗ್ಲಾಸ್ ಅಷ್ಟು ಅಕ್ಕಿನ ತೊಗೊಳ್ತಾ ಇರೋದಕ್ಕೆ 2 ಗ್ಲಾಸ್ ಅಷ್ಟು ನೀರನ್ನು ಹಾಕೊತಾ ಇದ್ದೀನಿ. ಸ್ವಲ್ಪ ಕಡಿಮೆನೇ ಇರಬೇಕು, ಯಾಕಂದರೆ ಉದ್ರಾಗಿ ಬರುತ್ತಲ್ಲ, ಅದಕ್ಕೋಸ್ಕರ ಅಷ್ಟೇ 2 ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ. ಇದು ನೀರು ಕುದಿಬೇಕು. ಸೊ ನೀರು ಕುದಿದ್ರೆ ಉಪ್ಪೆಲ್ಲ ಹಾಕೋದಿಲ್ಲ, ಬಿರಿಯಾನಿ ಪೇಸ್ಟಲ್ಲೇ ಉಪ್ಪೆಲ್ಲ ಬಂದಿರುತ್ತೆ. ನೀವು ಒಂದು ಸ್ವಲ್ಪ ನೋಡಿ ಟೇಸ್ಟ್ ನೋಡಿಕೊಂಡು ಆಮೇಲೆ ಹಾಕೋಬೇಕಾಗುತ್ತೆ, ಫಸ್ಟೇ ಹಾಕೋಬೇಕು. ಚಿಕನ್ ಫ್ರೈ ಸೊ ಸಖತ್ತಾಗಿ ಬೆಂದಿದೆ. ಇದಕ್ಕೆ ನಾನು 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ತೀನಿ. ಹಾಗೆಯೇ ಸೊ ಈ ಒಂದು ಕಸೂರಿ ಮೇಥಿಯನ್ನು ಕೂಡ ಹಾಕ್ತೀನಿ, ಓಕೆನಾ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ಸಾಕು. ಸೂಪರ್ ಆಗಿರೋಂತಹ ಚಿಕನ್ ಫ್ರೈ ರೆಡಿ ಆಗುತ್ತೆ ನೋಡಿ, ಸಕ್ಕತ್ತಾಗಿದೆ. ಸೊ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇನ್ನೊಂಚೂರು ಗರಂ ಮಸಾಲ ಹಾಕಿರ್ತೀವಲ್ಲ, ಅದೊಂದು ಸ್ವಲ್ಪ ಕುದಿಬೇಕಷ್ಟೇ. ಅಷ್ಟೇ ನಮಗೆ ಚಿಕನ್ ಫ್ರೈ ಅನ್ನೋದು ಸಖತ್ತಾಗಿ ರೆಡಿ ಆಗುತ್ತೆ. ಸೊ ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಫ್ರೈ ಬೇಯ್ತಾ ಇದೆ. ಸೊ ನಾನು ಟೇಸ್ಟ್ ಮಾಡೋಣ. ಸೂಪರ್ ಆಗಿದೆ ಗಾಯ್ಸ್, ಸಖತ್ತಾಗಿದೆ. ಬಿರಿಯಾನಿನೂ ಕೂಡ ಬೇಯ್ತಾ ಇದೆ. ಸೊ ಆಗಲಿ. ಚಿಕನ್ ಫ್ರೈ ಆಗಿದೆ ನೋಡಿ, ತೆಗೆದಿಟ್ಟಿದ್ದೀನಿ. ಹಾಗೆ ಇದು ಕೂಡ ಕೂಗ್ತಿದೆ. ಸೊ 2 ವಿಜಿಲ್ ಆಯಿತು, ನಾನೀಗ ಆಫ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಕೇಳಿಸ್ತಿದೆಯಲ್ಲ ವಿಜಿಲ್ ಕೂಗೋದು. ಸೊ 2 ವಿಜಿಲ್ ಹಾಕಿದಂಗೆ ಆಫ್ ಮಾಡಿರಿ. ಸೂಪರಾಗಿ ಚಿಕನ್ ಪಲಾವ್ ಆ್ಯಂಡ್ ಚಿಕನ್ ಫ್ರೈ ರೆಡಿ ಆಗಿದೆ. ಸೊ ನಾವಿವಾಗ ಟೇಸ್ಟ್ ಮಾಡೋವಂಥ ಸಮಯ, ಓಕೆನಾ. ಓಕೆ ಗಾಯ್ಸ್, ನಾವಿವತ್ತು ಚಿಕನ್ ಫ್ರೈ ಆ್ಯಂಡ್ ಚಿಕನ್ ಬಿರಿಯಾನಿ, ಸೊ ಯು ಕಾಲ್ಡ್ ಮೀ ಲೈಕ್ ಚಿಕನ್ ಪಲಾವ್ ಆದರೂ ಹೇಳ್ಬೋದು, ಏನಾದರೂ ಹೇಳ್ಬೋದು. ಸೊ ಅದನ್ನು ಮಾಡಿದ್ದೀವಿ, ಸಂಡೇ ಸ್ಪೆಷಲು. ಸೊ ಹೇಗಿದೆ ಅನ್ನೋದನ್ನು ಟೇಸ್ಟ್ ಮಾಡಬೇಕು. ಸೊ ನೀವು ನಾವೇನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಮನೆಯಲ್ಲಿ ಮಾಡಿದ್ದೀವೋ, ಸೊ ಅದೇ ಥರ ನೀವು ಕೂಡ ಇಂಗ್ರೀಡಿಯೆಂಟ್ಸ್ ಹಾಕಿ ಸೊ ಮನೆಯಲ್ಲಿ ಟ್ರೈ ಮಾಡಿ, ಸೂಪರಾಗಿ ಬರುತ್ತೆ. ಸೊ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಸೊ ಈ ಚಿಕನ್ ಇದು ಏನು ಹೇಳ್ಬೋದು, ಚಿಕನ್ ಫ್ರೈ, ಅದು ನನಗೆ ಹೇಳೋಕ್ಕೆ ಬರ್ತಿಲ್ಲ. ಚಿಕನ್ ಫ್ರೈ ಅದು ಗ್ರೀನ್ ಮಸಾಲ ಇರುತ್ತಲ್ಲ, ಸೊ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಟೇಸ್ಟು ಸೂಪರ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ತಿನ್ನೋವಾಗ ನೋಡೋಣ, ಆದರೆ
ಸೊ ತಿನ್ನೋದೆಲ್ಲ ಶೇರ್ ಮಾಡ್ಕೊಳ್ಳೋದು ಬೇಡ. ಸೊ ಸಕ್ಕತ್ತಾಗಿತ್ತು. ಬಟ್ ತೋರಿಸ್ತೀನಿ ಆ ಬಿರಿಯಾನಿ ಯಾವ ಥರ ಬಂದಿತ್ತು ಮತ್ತು ಚಿಕನ್ ಫ್ರೈ ಯಾವ ಥರ ಬಂದಿತ್ತು ಅಂತ. ಆದರೆ ತಿನ್ನೋದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ. ಇದು ಸಂಡೇ ಸ್ಪೆಷಲ್ ವ್ಲಾಗ್, ಚಿಕನ್ ಬಿರಿಯಾನಿ ಆ್ಯಂಡ್ ಚಿಕನ್ ಫ್ರೈ ವಿತ್ ಮೈ ಹಸ್ಬೆಂಡ್. ನಾನು ನಮ್ಮ ಹಸ್ಬೆಂಡ್ ಸೇರಿ ಮಾಡಿರೋಂಥ ಚಿಕನ್ ಫ್ರೈ ಮತ್ತು ಚಿಕನ್ ಬಿರಿಯಾನಿ. ಸೊ ಚಿಕನ್ ಫ್ರೈಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ನಮ್ಮ ಹಸ್ಬೆಂಡೇ. ಸೊ ಸಖತ್ತಾಗಿರುತ್ತೆ. ಸೊ ಅವರೇ ಹೇಳಿರೋದು ಈ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಬೇಕು ಅಂತ. ಚೆನ್ನಾಗಿತ್ತು, ನಮಗೂ ಕೂಡ ತುಂಬ ಖುಷಿ ಆಯಿತು. ಸೊ ನೀವು ಕೂಡ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್. ಹೇಗಿದೆ ಬಿರಿಯಾನಿ, ಚಿಕನ್ ಫ್ರೈ? ಸೂಪರ್ ಅಂತ ಹಿಂಗೆ ಅನ್ಬೇಕು. ನೋಡಿ ನಮ್ಮ ಕಿಶಾನ್ ಆಟ ಆಡ್ತಿದ್ದಾರೆ. ನೋಡಿ ಗೈಸ್, ಚಿಕನ್ ಫ್ರೈ ಅಂಡ್ ಬಿರಿಯಾನಿ ಸೂಪರ್ ಆಗಿದೆ, ತಿಂತಿದ್ದಾರೆ. ಸೊ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ನೋಡಿ ಸೌಂಡ್ ಮಾಡ್ತಾರೆ, ನೀವು ಬೇರೆ ಸೌಂಡ್ ಕಿತ್ಕೋದು ಫಸ್ಟ್ ಕಿತ್ಕೊಡ್ರಿ ಅಂತ ಗೈಸ್. ಚಿಕನ್ ಫ್ರೈ ಮತ್ತೆ ಬಿರಿಯಾನಿ ಸೂಪರ್ ಆಗಿದೆ. ಸೊ ನೀವು ಕೂಡ ಮನೆಯಲ್ಲಿ ಟೇಸ್ಟ್ ಮಾಡಿ, ಸಕ್ಕತ್ತಾಗಿದೆ. ಚಿಕನ್ ಫ್ರೈ ಅಷ್ಟೇ, ಪೀಸ್ ಎಲ್ಲ ಚೆನ್ನಾಗಿ ಬಂದಿದೆ. ಗ್ರೀನ್ ಮಸಾಲ ಸಕ್ಕತ್ತಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.